ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೊಸದಾಗಿ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ವಿಷಯಕ್ಕೆ ಹೋದರೆ, ನಾನು ಒಂದು ದಿವಸ ಊಟ ಮಾಡಿ ರಾತ್ರಿ 9 ಗಂಟೆ ಆಗಿತ್ತು. ಊಟ ಮಾಡಿ ಮಲ್ಕೊಂಡೆ. ಆಗ ನಾನು ಮಂಚದ ಮೇಲೆ ಮಲಗ್ತಾ ಇದ್ದೆ, ನೆಲದ ಮೇಲೆ ಮಲಗ್ತಾ ಇದ್ದೆ. ಯಾಕಂದ್ರೆ ನಾನೊಬ್ಬ ಹಳ್ಳಿ ಹುಡುಗ. ನನಗದ್ಯಾಕೋ ಬೇಜಾರಾಗಿ ಮಂಚದ ಮೇಲೆ ಮಲಗಕ್ಕೆ ಹೋದೆ. ಮಂಚದ ಮೇಲೆ ಮಲಗಿದೆ, ಸ್ವಲ್ಪ ಹೊತ್ತಾಯಿತು. ಅದೇ ರೀತಿ ಆಗ್ತಾ 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 ನಾನು ನಿದ್ದೆ ಮಾಡಿಬಿಟ್ಟೆ. ಆಗ ಸುಮಾರು 12 ಗಂಟೆ ಟೈಮ್ ಇರ್ಬೋದು. ನಾನು ಫೋನ್ ಪಕ್ಕದಲ್ಲೇ ಇಟ್ಕೊಳ್ತೀನಲ್ಲ, ಒಂದ್ಸಲ ನೋಡಿದೆ, ಟೈಮಾಗ 12:22 ಆಗಿತ್ತು. ನಾನಾಗೆ ಮಲ್ಕೊಂಡಿದ್ರೆ ಯಾರೋ ನನ್ನ ಮೇಲೆ ನನ್ನೇ ನೋಡ್ತಾ ಇರೋ ಥರ ಅನ್ನಿಸ್ತು. ಕಣ್ ತೆಗೆದು ನೋಡಿದ್ರೆ ಎಲ್ಲರೂ ಮಲ್ಕೊಂಡವ್ರೆ. ಹಾಗೆ ಸ್ವಲ್ಪ ಹೊತ್ತು ಹಾಗೇ ಇದ್ದೆ. ಅದೇನು ಉಸಿರಾಡೋಕ್ಕೆ ಕೂಡ ಆಗಿಲ್ಲ. ಯಾರೋ ನನ್ನ ಮೇಲೆ ಏನೋ ಎಳಿತಾ ಇರೋ ಥರ ಅನ್ನಿಸ್ತು. ಆದರೂ ನನಗೇನು ಭಯ ಪಡದೆ ಹಾಗೆ ಮಲ್ಕೊಂಡಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಕರ್ಲಕ್ಕೆ, ನನ್ನ ಕೈಗೊಂದು ಕಾಲು ಕರ್ಲ್ಸಕ್ಕೆ ಕೂಡ ಆಗಿಲ್ಲ, ಒಂದು ಬೆರಳು ಕರ್ಲ್ಸಕ್ಕೆ ಕೂಡ ಆಗಿಲ್ಲ. ಅದು ನೋಡಿ ನಾನು ತುಂಬಾ ಭಯ ಹಾಕ್ಕೊಂಡು ಹಾಗೆ ನನ್ನ ಕೈನಲ್ಲಿ ಆಗಿಲ್ಲ. ಅದರಿಂದ ಮಲ್ಕೊಂಡೇ ಇದ್ದೆ. ಒಂದು ಬೆರಳು ಕರ್ಸ್ಬೇಕಾದ್ರೆ ಕರ್ಸೋಕ್ಕಾಗಿಲ್ಲ. ಯಾರೋ ಅವರೇ ಏನೋ ಮಾಡ್ತಾ ಇದ್ದಾರೆ ಅನ್ಕೊಂಡೆ. ಆ ಕಣ್ಣು ತೆಗೆದು ನೋಡಿದ್ರೆ ಕಣ್ಣು ಮುಂದೆ ಎಲ್ಲ ಕತ್ಲು, ಎಲ್ಲ ಮನೆ ಎಲ್ಲ ಡಾರ್ಕ್ ಆಗಿದೆ. ನಂಗೆ ತುಂಬಾ ಭಯ ಆಗಿ ಮಲ್ಕೊಂಡಿದ್ದೆ. ಸ್ವಲ್ಪ ಫೋನ್ ಕರ್ಲ್ಸಕ್ಕೆ ನೋಡಿದೆ, ಕೈ ಕಲ್ಸಕ್ಕಾಗಿಲ್ಲ. ನಮ್ಮ ಅಣ್ಣನೇ ಬೆಳೆಸೋಣ ಅಂತ ನೋಡಿದೆ. ನಮ್ಮ ಅಣ್ಣ ಕೂಡ ಇದ್ದೇಳಾಗ ಅವ್ರ ಹಸ್ಕು ನನ್ನ ಕೈಯಲ್ಲಿ ಮಾತಾಡೋಕೆ ಕೂಡ ಆಗ್ತಾಯಿಲ್ಲ ಫ್ರೆಂಡ್ಸ್. ಆಗ ನನಗೆ ತುಂಬ ಭಯ ಆಗಿ ಹಾಗೆ ಮಲ್ಕೊಂಡು ಮತ್ತೆ ನಿದ್ದೆ ಮಾಡಿಬಿಟ್ಟೆ. ಆಮೇಲೆ ಬೆಳಗ್ಗೆ ಎದ್ದು ನೋಡಿದೆ, ಮತ್ತೆ ಇದೆಲ್ಲ ನಮ್ಮ ಅಣ್ಣಗೆ ಹೇಳಿದೆ. ಅವ್ರು ಏನೂ ಇಲ್ಲ,